ಮಂಗಳೂರಿನಲ್ಲಿ ಮಸಾಜ್ ಸೆಂಟರ್ ಮೇಲೆ ದಾಳಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9ಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ ಅನ್ನೋ ಮಾಹಿತಿ. ರಾಮಸೇನೆಯ 9ಕ್ಕೂ ಹೆಚ್ಚು ಕಾರ್ಯಕರ್ತರ ಬಂಧನ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯ ಮಸಾಜ್ ಸೆಂಟರ್ ಮೇಲೆ ದಾಳಿ ಮಾಡಿದ್ರು. ಬೆಳಿಗ್ಗೆ 11:38ರ ಸುಮಾರಿಗೆ ಅನೈತಿಕ ಚಟುವಟಿಕೆ ನಡೀತಾ ಇದೆ ಅಂತ ಆರೋಪಿಸಿ ಈ ದಾಳಿಯನ್ನ ಮಾಡಲಾಗಿತ್ತು. ರಾಮಸೇನೆಯ ಸಂಘಟನೆಯ ಕಾರ್ಯಕರ್ತರಿಂದ ಆಗಿದ್ದಂತಹ ದಾಳಿ ಇದು. ದಾಳಿ ಬಳಿಕ ಪ್ರಸಾದ್ ಅತ್ತಾವರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9 ಮಂದಿಯ ಬಂಧನ ಆಗಿದೆ. ಪ್ರಸಾದ್ ಅತ್ತಾವರ್ ಮಾತನಾಡಬೇಕಿದ್ರು ಕೂಡ ಹೇಳಿದ್ರು, ನಮಗೆ ಖಚಿತ ಮಾಹಿತಿ ಸಿಕ್ಕಿತ್ತು, ಇಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಇದೆ ಅಂತ ಹೇಳಿ, ಹಾಗಾಗಿ ನಾವು ದಾಳಿಯನ್ನ ಮಾಡಬೇಕಾಯಿತು, ವಿನಾಕಾರಣ ನಾವು ದಾಳಿಯನ್ನ ಮಾಡಿಲ್ಲ, ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡುವ ಉದ್ದೇಶದಿಂದಲೇ ಈ ದಾಳಿಯನ್ನ ಮಾಡಿದ್ದೀವಿ, ನಮ್ಮ ಕಾರ್ಯಕರ್ತರಿಂದಲೇ ದಾಳಿ ಆಗಿದೆ ಅಂತ ಹೇಳಿ ಪ್ರಸಾದ್ ಅತ್ತಾವರ್ ಕೂಡ ಒಪ್ಕೊಂಡಿದ್ರು. ಇನ್ನು ಕಾನೂನಾತ್ಮಕವಾಗಿ ಮುಂದೆ ಏನು ಹೋರಾಟ ಮಾಡಬೇಕೋ ಅದನ್ನ ಹೋರಾಟ ಮಾಡ್ತೀವಿ ಅಂತಾನು ಹೇಳಿದ್ರು. ಇದೀಗ ಇದೇ ಪ್ರಕರಣದಲ್ಲಿ 9 ಮಂದಿಯ ಬಂಧನ ಆಗಿದೆ.